ನೋಡಿ, ರಾಜಕೀಯದಲ್ಲಿ ಹತ್ತಬೇಕಾದ್ರೆ ಯಾರಾದರೂ ಸಹಾಯ ಬೇಕಾಗತ್ತೆ, ಆದರೆ ಅದಾದ್ಮೇಲೆ ಬದಲಾಗ್ಬಿಡ್ತಾರೆ ಅನ್ನೋದಕ್ಕೆ ಇದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ರಾಜ್ಯ ರಾಜಕಾರಣದ ಸಖತ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಪವರ್ ಶೇರಿಂಗ್ ಜಟಾಪಟಿ ನಡುವೆ ಕುತೂಹಲಕರ ಸುದ್ದಿಯನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಶಾಸಕರುಗಳು ಹೀಗೂ ಮಾಡ್ತಾರಾ ಅಂತ ನೀವು ಒಂದು ನಿಮಿಷ ಬೆರಗಾಗ್ಬಿಡಬಹುದೇನೋ. ಒಂದ್ ಕಡೆ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಗಪ್ಚುಪ್ಪಾಗಿದೆ. ಈ ಕಡೆ ಕಾಂಗ್ರೆಸ್ ಶಾಸಕರ ಬಣಗಳ ಬುದ್ಧಿವಂತಿಕೆಯ ಆಟ ಶುರುವಾಗಿದೆ. ಏನ್ ಬೇಕಾದ್ರೆ ಹೇಳ್ಕೊಳ್ಬಹುದು, ನಮ್ಮಲ್ಲಿ ಆ ಬಣ ಇಲ್ಲ, ಈ ಬಣ ಇಲ್ಲ, ಎಲ್ಲ ಬಣ ಒಂದೇ ಅಂತ ಸಾವಿರ ಹೇಳ್ಬೋದು. ಬಟ್ ಸ್ಟಿಲ್ 3 ಬಣಗಳಾಗಿ ಒಡೆದು ಹೋಗಿದೆ ರಾಜ್ಯದ ಕಾಂಗ್ರೆಸ್. ಇನ್ನು ಕಾಂಗ್ರೆಸ್ನ ಶಾಸಕರು 3 ಬಣಗಳಾಗಿ ವಿಂಗಡಣೆ ಆಗಿದ್ದಾರೆ. ಕೆಲವು ಶಾಸಕರು, ಒಂದಷ್ಟು ಜನ ನೋಡಿ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಒಂದಷ್ಟು ಜನ ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ತಮ್ಮ ನಾಯಕಗಳೊಂದಿಗೆ ನೇರವಾಗಿ ಗುರುತಿಸ್ಕೊಂಡಿದ್ದಾರೆ. ಆದರೆ ಮತ್ತೆ ಕೆಲವು ಕಾಂಗ್ರೆಸ್ ಶಾಸಕರು, ಸಚಿವರು ತಟಸ್ಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಪವರ್ ಶೇರಿಂಗ್ ಹಗ್ಗ ಜಗ್ಗಾಟದಲ್ಲಿ ಮತ್ತೊಂದು ಮೆಗಾ ಟ್ವಿಸ್ಟ್. ಸೈಲೆಂಟ್ ಆಗಿ, ರಹಸ್ಯವಾಗಿ ಬಣವನ್ನ ಕೆಲ ಶಾಸಕರು ಬದಲಾಯಿಸ್ತಾ ಇದ್ದಾರೆ. ಹೊರಗಡೆ ಗೊತ್ತಾಗದೇ ಇರೋ ತರ ಸೈಲೆಂಟ್ ಆಗಿ ಚೇಂಜ್ ಮಾಡ್ತಾ ಇದ್ದಾರೆ. ಪಕ್ಕಾ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕನಿಂದ ಐನಾತಿ ಆಟ ಶುರುವಾಗಿದೆ. ಸಿದ್ದರಾಮಯ್ಯ ಅವರ ಕೃಪೆಯಿಂದಲೇ ಗೆದ್ದ ಶಾಸಕ ದಿಲ್ಲಿ ಯಾತ್ರೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಪರವಾಗಿ. ಯಾರಿಗೂ ಗೊತ್ತಾಗದಂತೆ ದೆಹಲಿಗೆ ತೆರಳಿದ್ದಂತ ಆ ಶಾಸಕ ಯಾರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸಿದ್ದರಾಮಯ್ಯನ ಬೆಂಬಲಿಗನಿಂದ, ಸಿದ್ದರಾಮಯ್ಯ ಅವರ ಒಂದು ಸಪೋರ್ಟ್ ಇಂದ ಗೆದ್ದಂತ, ಸಿದ್ದರಾಮಯ್ಯ ಅವರ ಬೆಂಬಲಿಗರಾಗಿ ಗುರುತಿಸ್ಕೊಂಡಿದ್ದಂತ ಒಬ್ಬ ಶಾಸಕ ಸೈಲೆಂಟ್ ಆಗಿ ಬಣವನ್ನ ಶಿಫ್ಟ್ ಮಾಡ್ತಾ ಇರುವಂತ ಸ್ಪಷ್ಟ ಚಿತ್ರಣ ಇಲ್ಲಿ ಕಾಣಿಸ್ತಾ ಇದೆ. ಯಾರು ಆ ಐನಾತಿ ಶಾಸಕ ಅಂತ ನೋಡೋದಾದ್ರೆ, 4 ದಿನಗಳ ಹಿಂದೆ ದೆಹಲಿಯಲ್ಲಿ ಕಾಣಿಸ್ಕೊಂಡಿದ್ರು ಸಿದ್ದರಾಮಯ್ಯ ಅವರ ಶಿಷ್ಯ. ಅದು ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸ್ಕೊಂಡು ಹೋಗಿರ್ಲಿಲ್ಲ, ಡಿ ಕೆ ಶಿವಕುಮಾರ್ ಬಣದ ಶಾಸಕರ ಜೊತೆ ಪ್ರತ್ಯಕ್ಷ ಆಗಿದ್ರು, ಸೈಲೆಂಟ್ ಆಗಿ, ಯಾರಿಗೂ ಗೊತ್ತಾಗದ ರೀತಿ. ಕಳೆದ ಗುರುವಾರ ನವೆಂಬರ್ 20ನೇ ತಾರೀಕು ಡೆಲ್ಲಿಯಲ್ಲಿ ಆ ಶಾಸಕ ಠಿಕಾಣಿ ಹೂಡಿದ್ರು. ಸಚಿವ ಚಲುವರಾಯಸ್ವಾಮಿ ಅಂಡ್ ಟೀಮ್ ಅಲ್ಲಿ ಮೈಸೂರಿನ ಶಾಸಕರೊಬ್ರು ಪ್ರತ್ಯಕ್ಷ ಆಗಿದ್ರು. ಯಾರಿಗೂ ಅನುಮಾನ ಬಾರದಂತೆ ದೆಹಲಿಗೆ ತೆರಳಿದ್ರು ಆ ಯುವ ಶಾಸಕ. ಸಿದ್ದರಾಮಯ್ಯ ಅವರ ಸಹಕಾರದಿಂದ ಗೆದ್ದಿದ್ದು ಮೊದಲನೇ ಸಲ ಶಾಸಕರಾಗಿರೋದು. 20ನೇ ತಾರೀಕು ಕಾಣಿಸ್ಕೊಂಡಿದ್ರು. 20ನೇ ತಾರೀಕು ದೆಹಲಿಗೆ ಹೋಗಿದ್ರು ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕ. ರಹಸ್ಯವಾಗಿ ದೆಹಲಿಗೆ ತೆರಳಿ ಡಿಕೆಶಿ ಟೀಮ್ ಜೊತೆಗೂಡಿದ್ರು ಹರೀಶ್ ಗೌಡ. ಯಾರಿಗೂ ಒಂದು ಸ್ವಲ್ಪನೂ ಡೌಟೇ ಬಂದಿರಲಿಲ್ಲ. ಮಂಗಳೂರಿನಿಂದ ದೆಹಲಿಗೆ ಟ್ರಾವೆಲ್ ಮಾಡಿದ್ರು. ಬೆಂಗಳೂರಿನಿಂದ ಹೋದ್ರೆ ಗೊತ್ತಾಗುತ್ತೆ ಅಂತ ಮಂಗಳೂರಿನಿಂದ ಟ್ರಾವೆಲ್ ಮಾಡಿದ್ರು. ನವೆಂಬರ್ 20ರ ಮಧ್ಯಾಹ್ನ 12:40 ಏರ್ ಇಂಡಿಯಾ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದ್ರು. ಮಂಗಳೂರಿನಿಂದ ದೆಹಲಿಗೆ ತೆರಳಿದ್ರು ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ. ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಲಾಬಿ ನಡೆಸ್ತಾ ಇದ್ದಾರೆ ಶಾಸಕ. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಮತ್ತೆ ನವೆಂಬರ್ 21ಕ್ಕೆ ದೆಹಲಿಯಿಂದ ವಾಪಸ್ ಆಗಿದ್ರು ಹರೀಶ್ ಗೌಡ. ಬಂದು ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸ್ವಲ್ಪನೂ ಕೂಡ ಯಾರಿಗೂ ಅನುಮಾನ ಬಂದೇ ಇರಲಿಲ್ಲ. ರಹಸ್ಯವಾಗಿ ಡೆಲ್ಲಿಯಿಂದ ವಾಪಸ್ ಬಂದು ಏನೂ ಗೊತ್ತಿಲ್ಲದಿರೋರ ತರ ಆಕ್ಟ್ ಮಾಡ್ತಾ ಇದ್ರು. ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಲಾಬಿ ನಡೆಸ್ತಾ ಇದ್ದಾರಲ್ಲ ಶಾಸಕರು ಮತ್ತು ಸಚಿವರು, ಅವ್ರ ಜೊತೆಗೆ ಹರೀಶ್ ಗೌಡ ಕಾಣಿಸ್ಕೊಂಡಿದ್ರು. ಸಿದ್ದರಾಮಯ್ಯ ಬದಲು ಡಿ ಕೆ ಶಿವಕುಮಾರ್ಗೆ ಅವರ ಕ್ಯಾಂಪ್ಗೆ ಶಿಫ್ಟ್ ಆಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಿದ್ದರಾಮಯ್ಯ ಎದುರುಗಡೆ ಹಾಕೊಂಡು ಹರೀಶ್ ಗೌಡ ಬೆಳೆಯೋದಕ್ಕೆ ಸಾಧ್ಯ ಇದೆಯಾ? ಮೊದಲ ಬಾರಿಗೆ ಶಾಸಕರಾಗಿರುವಂತಹ ಹರೀಶ್ ಗೌಡ್ರಿಗೆ ಸಿದ್ದರಾಮಯ್ಯ ಅವರು ಬೇಡವಾದ್ರ? ಹರೀಶ್ ಗೌಡ್ರಿಗೆ ಚಾಮರಾಜ ಕ್ಷೇತ್ರದಿಂದ ಟಿಕೆಟ್ ಕೊಡಿಸಿದ್ದೇ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರನ್ನ ಎದುರು ಹಾಕೊಂಡು ನಿಜವಾಗ್ಲೂ ಅವರು ರಾಜಕಾರಣದಲ್ಲಿ ಬೆಳಿಬಲ್ಲರ ಹರೀಶ್ ಗೌಡ್ರು. 20ನೇ ತಾರೀಕು ಡೆಲ್ಲಿಗೆ ಹೋಗಿ ಮಂಗಳೂರಿಂದ 21ಕ್ಕೆ ಸೈಲೆಂಟ್ ಆಗಿ ದೆಹಲಿಯಿಂದ ವಾಪಸ್ ಆಗಿ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತನಗೇನೂ ಗೊತ್ತಿಲ್ಲ ಅನ್ನೋ ರೀತಿ ಆಕ್ಟ್ ಮಾಡಿದ್ರು. ಮೊದಲ ಬಾರಿ ಶಾಸಕರಾಗಿರೋದು. ಟಿಕೆಟ್ ಸಿಕ್ಕಿದ್ದೇ ಸಿದ್ದರಾಮಯ್ಯನವ್ರನಿಂದ. ಯಾರಿಗೂ ಡೌಟ್ ಬರದಂತೆ ಟ್ರಾವೆಲ್ ಮಾಡಿ ವಾಪಸ್ ಬಂದಿದ್ರು. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಒಂದು ಕ್ಯಾಂಪ್ಗೆ ಹರೀಶ್ ಗೌಡರು ಶಿಫ್ಟ್ ಆಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಒಂದು ಸಮುದಾಯದ ವಿಚಾರ ಬರಬಹುದು, ಒಕ್ಕಲಿಗ ಸಮುದಾಯ. ಹಾಗಾಗಿ ಒಕ್ಕಲಿಗ ಸಿಎಂ ಆಗಬೇಕು ಅಂತ ನಾನು ಬೆಂಬಲಿಸಬೇಕು ಅನ್ನುವಂಥ ಮೈಂಡ್ಸೆಟ್ ಹರೀಶ್ ಗೌಡ್ರಿಗಿರ್ಬೋದು. ಡಿ ಕೆ ಶಿವಕುಮಾರ್ ಪರವಾಗಿ ಲಾಬಿ ನಡೆಸ್ತಾ ಇದ್ದಂಥ ಶಾಸಕರ ಜೊತೆಗೆ ಹರೀಶ್ ಗೌಡ ಕಾಣಿಸ್ಕೊಂಡಿದ್ರು. ಆದರೆ ಎಲ್ಲೂ ಒಂದು ಸ್ವಲ್ಪನೂ ಡೌಟ್ ಬರ್ದಿರೋ ರೀತಿ ಹರೀಶ್ ಗೌಡ ನಡ್ಕೊಂಡಿದ್ರು. ರಹಸ್ಯವಾಗಿ ದೆಹಲಿಯಿಂದ ವಾಪಸ್ ಬಂದು ಏನೂ ಗೊತ್ತಿಲ್ಲದಂತೆ ನಟನೆ ಮಾಡಿದ್ರು. ತಮ್ಮ ಆಪ್ತ
ನಂಬಿಗಸ್ತ ಶಾಸಕನಿಂದಲೇ ಸಿದ್ದರಾಮಯ್ಯ ಅವರಿಗೆ ನಂಬಿಕೆ ದ್ರೋಹ ಆಗ್ತಾ ಇದೆ. ಗಮನಿಸ್ಕೊಳ್ಳಿ ಸಿದ್ದರಾಮಯ್ಯನವರೇ, ನಿಮ್ಮ ಬಣದಲ್ಲಿರುವಂತಹ ಕೆಲವು ಶಾಸಕರುಗಳು ಸೈಲೆಂಟ್ ಆಗಿ ಬಣವನ್ನ ಶಿಫ್ಟ್ ಮಾಡ್ತಾ ಇರಬಹುದು. ಸಿದ್ದರಾಮಯ್ಯ ಅವರ ಬದಲು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಪ್ಗೆ ಹರೀಶ್ ಗೌಡ ಶಿಫ್ಟ್ ಆಗ್ತಾ ಇದ್ದಾರಾ ಅನ್ನುವಂಥ ಬಹಳ ದೊಡ್ಡ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವ್ರನ್ನ ಎದುರು ಹಾಕೊಂಡು ಹರೀಶ್ ಗೌಡರು ಬೆಳಿಬಲ್ಲರ? ಮೊದಲ ಬಾರಿಗೆ ಶಾಸಕರಾಗಿರುವಂತಹ ಹರೀಶ್ ಗೌಡರಿಗೆ ಸಿದ್ದರಾಮಯ್ಯ ಅವರು ಬೇಡವಾಗ್ಬಿಟ್ರ? ಇದೇ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಹರೀಶ್ ಗೌಡ. ಈಗ ಆಲ್ರೆಡಿ ಡಿ.ಕೆ. ಟೀಮ್ಗೆ ಶಿಫ್ಟ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಶಿಫ್ಟ್ ಆಗುವಂಥ ಆಲೋಚನೆಯಲ್ಲಿದ್ದಾರಾ ಅಥವಾ ಒಳಗೊಳಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ? ವಾಟ್ ಎವರ್, ಇದು ಸಿದ್ದರಾಮಯ್ಯನವ್ರಿಗೆ ಮಾಡಿದಂಥ ನಂಬಿಕೆ ದ್ರೋಹ.